ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ವಿಶೇಷ ಸಂದರ್ಭಗಳಲ್ಲಿ ನಾಡಿನ ಒಳಿತಿಗಾಗಿ, ಜನಸಾಮಾನ್ಯರ ಅಭಿವೃದ್ಧಿಗಾಗಿ ಮಂಗಲದ ಪರಿಭಾಷೆ ವಿಸ್ತಾರವಾದದ್ದು. ಅದು ವಸ್ತುವಿನಲ್ಲಿರುವ ಶ್ರೇಷ್ಠವಾದುದನ್ನು ಸೂಚಿಸುತ್ತದೆ. ಅದು ಅಶುದ್ಧತೆಯಿಂದ ಮುಕ್ತವಾದದ್ದು. ಅದು ಅಡೆತಡೆಗಳನ್ನು ನಿವಾರಿಸಿ ಸುಖವನ್ನು ಅನುಗ್ರಹಿಸುವುದು. ಅದು ಪಾಪವನ್ನು ಕಳೆದು ಪುಣ್ಯವನ್ನು ಗಳಿಸುವುದು. ಇನ್ನು ಪ್ರಾಚೀನ ಕಾಲದಿಂದಲೂ ಕೆಲವು ವಸ್ತುಗಳನ್ನು ಮಂಗಲಕರ, ಶ್ರೇಯಸ್ಕರ ಎಂದು ನಂಬಲಾಗಿದೆ. ಜನಪದರ ಈ ಆದಿಕಾಲದ ನಂಬಿಕೆಯೇ ಮುಂದೆ ಶಿಷ್ಟರ ನಂಬಿಕೆಗಳಾಗಿ, ತದನಂತರ ಧಾರ್ಮಿಕ ನಂಬಿಕೆಗಳಾಗಿ ಧರ್ಮಗ್ರಂಥಗಳಲ್ಲಿ ಸ್ಥಾನ ಪಡೆದಿವೆ. ಅಷ್ಟಕ್ಕೂ ಅಷ್ಟಮಂಗಲ ಅಂದರೇನು, ಹಾಗೆ ಅಷ್ಟಮಂಗಲ ಪ್ರಶ್ನೆ ಅಂದರೇನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೆಲವು ಹೆಸರು, ಸ್ಥಳ, ಕಾಲ, ವರ್ಣ, ಘಟನೆ, ಪ್ರಾಣಿ, ಚಿಹ್ನೆ, ಸಂಕೇತ ಇತ್ಯಾದಿಗಳು ಯಾವುದೋ ಹಿನ್ನೆಲೆಯಲ್ಲಿ ಪವಿತ್ರವಾಗಿ ಪರಿಣಮಿಸುತ್ತವೆ. ಇವುಗಳನ್ನು ಪರಿಭಾವಿಸುವುದರಿಂದ ಮನಸ್ಸು ನಿರ್ಮಲವಾಗುವುದು. ಇಂಥ ಮಂಗಲಕರ ವಸ್ತುಗಳನ್ನು ಅರ್ಜುನ ಯುದ್ಧಕ್ಕೆ ಹೋಗುವ ಮುನ್ನ ವಂದಿಸಿದನೆಂದು ಮಹಾಭಾರತದಲ್ಲಿ ಉಲ್ಲೇಖಗೊಂಡಿದೆ. ನರಪತಿಗಳು, ದಳಪತಿಗಳು ಬೇಟೆಗಾಗಲಿ ಯುದ್ಧಕ್ಕಾಗಲಿ ಹೋಗುವಾಗ ಜೀವರಕ್ಷಕ ಕವಚದಂತೆ ಮಂಗಲ ಚಿಹ್ನೆ ಇರುವ ಪದಕಗಳನ್ನು ಧರಿಸ್ತಾ ಇದ್ರಂತೆ. ಮಂಗಲ ದ್ರವ್ಯಗಳಲ್ಲಿ ಒಂದಾದ ಸ್ವಸ್ತಿಕದ ಇತಿಹಾಸವು 5,000 ವರ್ಷಗಳ ಹಿಂದಿನ ಹರಪ್ಪ, ಮೊಹೆಂಜೊದಾರೋ ಮುದ್ರೆಗಳವರೆಗೂ ಹೋಗುವುದು. ಇದಕ್ಕೆ ಸಾಂಸ್ಕೃತಿಕ ವಿದ್ವಾಂಸರು ಅನೇಕ ವೈವಿಧ್ಯಮಯ ಅರ್ಥಗಳನ್ನು ನೀಡಿದ್ದಾರೆ. ಕ್ರಿಸ್ತಶಕ 3ನೇ ಶತಮಾನದ ತಿಲೋಯ ಪಣ್ಣತ್ತಿ ಎಂಬ ಪ್ರಾಕೃತ ಗ್ರಂಥದಲ್ಲಿ ಜಿನೇಂದ್ರ ಪ್ರತಿಮೆಗಳ ಸಮೀಪದಲ್ಲಿ ಗಂಟೆ ಮೊದಲಾದ 108 ಮಂಗಲ ದ್ರವ್ಯಗಳು ಯಥಾಯೋಗ್ಯ ಸ್ಥಾನದಲ್ಲಿರಬೇಕೆಂದು ಹೇಳಲಾಗಿದೆ. ಅವುಗಳಲ್ಲಿ 8 ಮಂಗಲ ದ್ರವ್ಯಗಳ ಗುಂಪನ್ನು ಅಷ್ಟಮಂಗಲ ಎಂದಿದ್ದಾರೆ. ಮಹಾಪುರಾಣದ ಪ್ರಕಾರ ದಿಗಂಬರ ಜೈನರ ಅಷ್ಟಮಂಗಲಗಳು ಹೀಗೆ: ಛತ್ರಂ ಧ್ವಜಂ ಸಕಲಶಂ ಚಾಮರಂ ಸುಪ್ರತಿಷ್ಠಕಂ ಭೃಂಗಾರಂ ದರ್ಪಣಂ ತಾಲಮಿತ್ಯಾಹು ಮಂಗಲಾಷ್ಟಕಂ. ಛತ್ರ, ಧ್ವಜ, ಕಳಶ, ಚಾಮರ, ಸುಪ್ರತಿಷ್ಠಿಕ ಅಂದರೆ ಪೂಜಾ ಸಾಮಗ್ರಿ ಇಡುವ ಪಾತ್ರೆ, ಭೃಂಗಾರ ಅಂದರೆ ಗಿಂಡೆ, ಕನ್ನಡಿ, ಬೀಸಣಿಗೆ ಇವುಗಳನ್ನು ಅಷ್ಟಮಂಗಲ ಎನ್ನುತ್ತಾರೆ. ಸ್ವಸ್ತಿಕ, ಶ್ರೀವತ್ಸ, ನಂದ್ಯಾವರ್ತ, ವರ್ಧಮಾನಕ, ಭದ್ರಾಸನ, ಕಳಸ, ಕನ್ನಡಿ, ಜೋಡಿ ಮೀನು ಇವು ಶ್ವೇತಾಂಬರ ಸಂಪ್ರದಾಯದಲ್ಲಿ ಬಳಕೆಯಲ್ಲಿರುವ ಅಷ್ಟಮಂಗಲಗಳಾಗಿವೆ. ಈ ಅಷ್ಟಮಂಗಲಗಳನ್ನು ಆಗಮ ಗ್ರಂಥಗಳಲ್ಲಿ ದೇವಾಲಯದ ಗೋಡೆಗಳಲ್ಲಿ ವರ್ಣಮಯವಾಗಿ ಚಿತ್ರಿಸಿರುತ್ತಾರೆ. ಬಸದಿಯ ಶಿಲಾಭಿತ್ತಿಯಲ್ಲಿ, ಮಾನಸ್ತಂಭಗಳಲ್ಲಿ, ತೀರ್ಥಂಕರ ಪ್ರತಿಮೆಯ ಪ್ರಭಾವಳಿಗಳಲ್ಲಿ ಸುಂದರವಾಗಿ ಕೆತ್ತಿರುವುದನ್ನು ಗಮನಿಸಬಹುದಾಗಿದೆ. ದೇವಾಲಯದ ಪೂಜಾಮಣಿಯ ಮೇಲೆ ಮೊನೆ ಮುರಿಯದ ಅಕ್ಕಿಯನ್ನು ಹರಡಿ ಅದರಲ್ಲಿ ಅಷ್ಟಮಂಗಲ ಚಿಹ್ನೆಗಳನ್ನು ರಚಿಸಿ ಪೂಜಿಸುತ್ತಾರೆ. ಅಲ್ಲದೆ ದಕ್ಷಿಣ ಭಾರತದ ದಿಗಂಬರ ಜಿನಾಲಯಗಳಲ್ಲಿ ಅಷ್ಟಮಂಗಲದ ಲೋಹದ ಪ್ರತಿಮೆಗಳಿರುತ್ತವೆ. ಅಲ್ಲದೆ ಸಾಮಾಜಿಕ ಹಾಗೂ ಧಾರ್ಮಿಕ ಸಮಾರಂಭಗಳ ಆಹ್ವಾನ ಪತ್ರಿಕೆಗಳಲ್ಲಿ ಕೆಲವು ಅಷ್ಟಮಂಗಲದ ಸಂಕೇತಗಳು ಮುದ್ರಣಗೊಂಡಿರುತ್ತವೆ. ಪೂರ್ಣಕುಂಭ, ದರ್ಪಣ, ದೀಪ, ಧ್ವಜ, ಭೇರಿ, ಚಾಮರ, ಆನೆಯ ದಂತ, ಜೋಡಿ ಮೀನು ಇವು ವೈದಿಕ ಧರ್ಮದ ವಿವಿಧ ಸಂಪ್ರದಾಯಗಳಲ್ಲಿ ಅಷ್ಟಮಂಗಲದ ರೂಪದಲ್ಲಿ ಕಂಡುಬರುತ್ತವೆ. ಶಂಖ, ಧರ್ಮಚಕ್ರ, ಛತ್ರ, ಧ್ವಜ, ಪದ್ಮ, ಶ್ರೀವತ್ಸ, ಜೋಡಿ ಮೀನು, ನಿಧಿಯುಳ್ಳ ಕುಂಭ ಅಂದರೆ ಕೊನೆಯಿಲ್ಲದ ಗಂಟು, ಗಿಂಡಿ ಇವು ಬೌದ್ಧ ಧರ್ಮ ಹಬ್ಬಿರುವ ಪ್ರದೇಶಗಳಲ್ಲಿ ಕಂಡುಬರುವ ಅಷ್ಟಮಂಗಲಗಳಾಗಿವೆ. ಕೇರಳದಲ್ಲಿ ಅಷ್ಟಮಂಗಲ ಪ್ರಶ್ನಂ ಎಂಬ ಆಚರಣೆಯೊಂದು ಪ್ರಚಲಿತದಲ್ಲಿದೆ. ಮಥುರಾ ಸಮೀಪದ ಕಂಕಾಲಿ ಟಿಲೆಯ ಉತ್ಖನನದಲ್ಲಿ ದೊರೆತ ಕ್ರಿಸ್ತಶಕ 1-2ನೇ ಶತಮಾನದ ಜಿನ ಪ್ರತಿಮೆಗಳಲ್ಲಿ ಹಾಗೂ ಅಯಾಗ ಪಟ್ಟಣದಲ್ಲಿ ಅಷ್ಟಮಂಗಲ ದ್ರವ್ಯಗಳು ಅಂಕಿತಗೊಂಡಿರುವುದರಿಂದ ಅದರ ಮಹತ್ವವನ್ನು ಅರಿಯಬಹುದಾಗಿದೆ. ಅಷ್ಟಮಂಗಲ ಪ್ರಶ್ನೆ ಅಥವಾ ಅಷ್ಟಮಂಗಲ ಪ್ರಶ್ನಂ ಹಿಂದೂ ಜ್ಯೋತಿಷ್ಯ ಪ್ರಶ್ನೆ ವಿಧಾನದ ಒಂದು ನಿರ್ದಿಷ್ಟ ರೀತಿಯ ಅಭ್ಯಾಸ. ಪರಿಭಾಷೆಯು ತನ್ನ ಆಚರಣೆಯಲ್ಲಿ ಅಷ್ಟ ಅಂದರೆ 8 ಮಂಗಳಕರ ವಸ್ತುಗಳ ಬಳಕೆಯನ್ನು ಸೂಚಿಸುತ್ತದೆ. ಈ ವಸ್ತುಗಳು ತುಪ್ಪದ ದೀಪಗಳು ಅಂದರೆ ಸೃಷ್ಟೀಕರಿಸಿದ ಬೆಣ್ಣೆಯಲ್ಲಿ ಬತ್ತಿಯನ್ನು ಹೊಂದಿರುವ ಹಿತ್ತಾಳೆ ದೀಪಗಳು, ಕನ್ನಡಿ, ಚಿನ್ನ, ಹಾಲು, ಮೊಸರು, ಹಣ್ಣುಗಳು, ಪುಸ್ತಕ ಮತ್ತು ಬಿಳಿ ಬಟ್ಟೆ.
ಅಷ್ಟಮಂಗಳ ಪ್ರಶ್ನೆಯ ಅಭ್ಯಾಸವು ಹೆಚ್ಚು ಜನಪ್ರಿಯವಾಗಿದೆ ಎಂದು ಭಾರತ ರಾಜ್ಯವಾದ ಕೇರಳ ಮತ್ತು ತುಳುನಾಡಿನಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ. ವಾಸ್ತವವಾಗಿ ಪ್ರಶ್ನೆ ಮಾರ್ಗದ ಅಭ್ಯಾಸದ ಬಗ್ಗೆ ಅಧಿಕೃತ ಪುಸ್ತಕವನ್ನು ಬರೆದವರು ಕೇರಳದ ತಲ್ಲಸೆರಿಯ ಎಡಿಕಾಡನ್ ಜ್ಯೋತಿಷಿ ನಾರಾಯಣ್ ನಂಬುತಿರಿ. 1649ರಲ್ಲಿ ಅಷ್ಟಮಂಗಲದ ಕುರಿತಾಗಿ ಪುಸ್ತಕವನ್ನು ಹೊರತಂದರು. ಹಿಂದೂ ಜ್ಯೋತಿಷ್ಯದ 6 ಪ್ರಮುಖ ಶಾಖೆಗಳಲ್ಲಿ ಪ್ರಶ್ನವು ಒಂದು. ಇದು ಒಂದು ರೀತಿ ರಹಸ್ಯ ಹಾಗೂ ಕೌತುಕಭರಿತ ಜ್ಯೋತಿಷ್ಯದೊಂದಿಗೆ ವ್ಯವಹರಿಸುತ್ತದೆ. ಇದರಲ್ಲಿ ಜ್ಯೋತಿಷಿಯು ಪ್ರಶ್ನೆಯನ್ನ ಸ್ವೀಕರಿಸಿದ ಮತ್ತು ಅರ್ಥ ಮಾಡಿಕೊಂಡ ನಿಖರವಾದ ಸಮಯಕ್ಕೆ ತಕ್ಕಂತೆ ಜಾತಕವನ್ನು ನಿರ್ಮಿಸುವ ಮೂಲಕ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುತ್ತಾನೆ. ಇತರೆ ಶಾಖೆಗಳೆಂದರೆ ಜಾತಕ ಜ್ಯೋತಿಷ್ಯ. ಇದು ವ್ಯಕ್ತಿಯ ಜಾತಕದ ಆಧಾರದ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಜೀವನದ ಹಾದಿಯನ್ನು ನಿರ್ಧರಿಸಲು ಪ್ರಯತ್ನಿಸುತ್ತದೆ. ಮುಹೂರ್ತ ಅಂದರೆ ಚುನಾವಣಾ ಜ್ಯೋತಿಷ್ಯ. ಇದರಲ್ಲಿ ವೈದ್ಯರು ಜ್ಯೋತಿಷ್ಯದ ಮಂಗಳಕರ ಆಧಾರದ ಮೇಲೆ ಘಟನೆಗೆ ಹೆಚ್ಚು ಸೂಕ್ತವಾದ ಸಮಯವನ್ನು ನಿರ್ಧರಿಸುತ್ತಾರೆ. ಆ ಕಾಲದ ನಿಮಿತ್ತ ಅಂದರೆ ಶಕುನಗಳ ವ್ಯಾಖ್ಯಾನ ಮತ್ತು ಗೋಲ ಅಂದರೆ ಖಗೋಳಶಾಸ್ತ್ರದ ಅಧ್ಯಯನ ಮತ್ತು ಗಣಿತ ಅಂದರೆ ಗಣಿತಶಾಸ್ತ್ರದ ಅಧ್ಯಯನ. ಅಷ್ಟಮಂಗಲ ಪ್ರಶ್ನೆಯನ್ನ ಮಾಡಲು ಜ್ಯೋತಿಷಿಗೆ ಔಪಚಾರಿಕ ಆಹ್ವಾನವನ್ನು ನೀಡುವ ಮೂಲಕ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ನಂತರ ಜ್ಯೋತಿಷಿಯು ಚುನಾವಣಾ ಜ್ಯೋತಿಷ್ಯದ ತತ್ವಗಳ ಆಧಾರದ ಮೇಲೆ ಪ್ರಶ್ನಕ್ಕೆ ದಿನಾಂಕವನ್ನು ನಿಗದಿಪಡಿಸುತ್ತಾನೆ. ಪ್ರಶ್ನೆ ನಡೆಸಲು 2 ಜ್ಯೋತಿಷಿಗಳ ಸೇವೆಯ ಅಗತ್ಯವಿರುತ್ತೆ. ಪ್ರಶ್ನೆಗೆ ನಿಗದಿಪಡಿಸಿದ ದಿನದಂದು ಒಬ್ಬ ಅರ್ಚಕನು ರಾಶಿ ಚಕ್ರದ ಪೂಜೆಯನ್ನ ಮಾಡುತ್ತಾನೆ. ಆ ಸಮಯದಲ್ಲಿ ಮುಖ್ಯ ಜ್ಯೋತಿಷಿಯು ಒಬ್ಬ ಹುಡುಗಿ ಅಥವಾ ಹುಡುಗನಿಗೆ ಚಿನ್ನದ ನಾಣ್ಯವನ್ನು 12 ಮನೆಗಳಲ್ಲಿ ಒಂದರಲ್ಲಿ ಯಾದೃಚ್ಛಿಕವಾಗಿ ಇರಿಸಲು ಹೇಳುತ್ತಾನೆ. ನಂತರ ಜ್ಯೋತಿಷಿಯ ಮುಂದೆ ಮರದ ಹಲಗೆಯನ್ನು ಇರಿಸಲಾಗುತ್ತೆ. ನಾಣ್ಯವನ್ನು ಇರಿಸಲಾದ ಮನೆಯ ಆಧಾರದ ಮೇಲೆ ಮತ್ತು ಪ್ರಕ್ರಿಯೆಯ ಸಮಯದಲ್ಲಿ ಲೆಕ್ಕಾಚಾರ ಮಾಡಿದ ನಿರ್ದಿಷ್ಟ ಸಂಖ್ಯೆಗಳ ಆಧಾರದ ಮೇಲೆ ಪ್ರಶ್ನೋತ್ತರ ಅವಧಿಯು ಪ್ರಾರಂಭವಾಗುತ್ತದೆ. ಪೂರ್ಣ ಅಧಿವೇಶನವು 2 ದಿನಗಳವರೆಗೆ ಮುಂದುವರಿಯಲೂಬಹುದು. ಸಂಪೂರ್ಣ ರೋಗ ನಿರ್ಣಯದ ನಂತರ ಪ್ರಶ್ನೆಯ ಕೊನೆಯ ದಿನದಂದು ಪರಿಹಾರ ಕ್ರಮಗಳನ್ನು ಅಂತಿಮಗೊಳಿಸಲಾಗುತ್ತದೆ. ಪರಿಹಾರ ಕ್ರಮಗಳನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯನ್ನು ಸಹ ಅಂತಿಮಗೊಳಿಸಲಾಗುತ್ತದೆ. ಮುಖ್ಯ ಜ್ಯೋತಿಷಿಯು ಎಲ್ಲ ಸಂಬಂಧಿತ ಸಂಗತಿಗಳು ಮತ್ತು ಪರಿಹಾರ ಕ್ರಮಗಳ ವಿವರಗಳನ್ನು ಉಲ್ಲೇಖಿಸುವ ವರದಿಯನ್ನು ಸಿದ್ಧಪಡಿಸುತ್ತಾನೆ. ಗೊತ್ತುಪಡಿಸಿದ ವ್ಯಕ್ತಿಯ ಲಭ್ಯತೆ ಮತ್ತು ಪ್ರಶ್ನೆ ನಡೆಸುವ ವ್ಯಕ್ತಿಗಳ ಸೂಕ್ತತೆಗೆ ಅನುಗುಣವಾಗಿ ಪರಿಹಾರ ಕ್ರಮಗಳನ್ನು ವ್ಯವಸ್ಥಿತಗೊಳಿಸಲಾಗುತ್ತದೆ. ಅಷ್ಟಮಂಗಲ ಪ್ರಶ್ನೆಯು ಕೇವಲ ಶಕುನಗಳನ್ನು ಮಾತ್ರವಲ್ಲದೆ ಬಹಳಷ್ಟು ಸಂಖ್ಯಾಶಾಸ್ತ್ರವನ್ನು ಬಳಸುತ್ತದೆ. ಪ್ರಶ್ನೆ ಪ್ರಕ್ರಿಯೆಯ ಆರಂಭಿಕ ಹಂತಗಳಲ್ಲಿ ಒಂದು ಪ್ರಮುಖ ಅಂಶವೆಂದರೆ ಅಷ್ಟಮಂಗಲ ಸಂಖ್ಯೆಯ ನಿರ್ಣಯ. ಇವುಗಳನ್ನು ಪಡೆಯುವ ಸಾಧನವೆಂದರೆ ಕೌರಿ ಚಿಪ್ಪುಗಳು. ಇವುಗಳನ್ನು ವಿಶೇಷವಾಗಿ ಆಯ್ಕೆ ಮಾಡಿ ಸ್ವಚ್ಛಗೊಳಿಸಿ ಪವಿತ್ರಗೊಳಿಸಲಾಗುತ್ತದೆ. ಪ್ರಶ್ನೆಗಾಗಿ 108 ಕೌರಿಗಳನ್ನು ಬಳಸಲಾಗುತ್ತದೆ. ಜ್ಯೋತಿಷಿಯು ತನ್ನ ಮಂತ್ರವನ್ನು ಧ್ಯಾನಿಸುವಾಗ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಕೇಳುವಾಗ ಮೊದಲು ಕವಡಗಳನ್ನು ಸ್ಪರ್ಶಿಸುತ್ತಾನೆ. ನಂತರ ಆಚಾರ್ಯರು ಯಾದೃಚ್ಛಿಕವಾಗಿ ಚಿಪ್ಪುಗಳನ್ನು 3 ರಾಶಿಗಳಾಗಿ ವಿಂಗಡಿಸುತ್ತಾನೆ. ನಂತರ ಜ್ಯೋತಿಷಿಯು ಕೌರಿಗಳ ಪ್ರತಿ ರಾಶಿಗೆ ಹೋಗುತ್ತಾನೆ ಮತ್ತು 8ರ ಗುಣಾಕಾರಗಳನ್ನು ಎಣಿಸಿ ಉಳಿದವನ್ನ ಇಡುತ್ತಾನೆ. ಉಳಿದವು ಶೂನ್ಯವಾಗಿದ್ದರೆ 8 ಕವಡಗಳನ್ನು ಉಳಿಸಿಕೊಳ್ಳಲಾಗುತ್ತದೆ. 3 ಅಂಕಿಗಳ ಸಂಖ್ಯೆಯನ್ನು ಈ ರೀತಿಯಲ್ಲಿ ಪಡೆಯಲಾಗುತ್ತದೆ ಮತ್ತು ಇದು ಪ್ರಶ್ನದ ಅಷ್ಟಮಂಗಲ ಸಂಖ್ಯೆಯಾಗಿದೆ. ಅಂಕಿಗಳು ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ಗೌರವಯುತವಾಗಿ ಎಡದಿಂದ ಬಲಕ್ಕೆ ಸೂಚಿಸುತ್ತವೆ ಎಂದು ಭಾವಿಸಲಾಗಿದೆ. ಬೆಸ ಸಂಖ್ಯೆಗಳನ್ನು ಒಳ್ಳೆಯದ್ದು, ಸಮ ಸಂಖ್ಯೆಗಳನ್ನು ಕೆಟ್ಟದ್ದಾಗಿ ಪರಿಗಣಿಸಲಾಗುತ್ತದೆ. ಅಷ್ಟಮಂಗಲ ಪ್ರಶ್ನೆಯನ್ನು ಅನಪೇಕ್ಷಿತ ಸಂದರ್ಭಗಳ ಅಜ್ಞಾತ ಕಾರಣಗಳನ್ನು ಕಂಡುಹಿಡಿಯಲು ಮತ್ತು ವ್ಯಕ್ತಿಗಳ ಮತ್ತು ಕುಟುಂಬಗಳ ಜೀವನದಲ್ಲಿ ಪರಿಹಾರ ಕ್ರಮಗಳನ್ನು ಯೋಜಿಸಲು ಬಳಸಲಾಗುತ್ತದೆ. ಹಿಂದೂ ಧಾರ್ಮಿಕ ಸ್ಥಳಗಳ ಜೀವನದ ಸಂದರ್ಭದಲ್ಲಿ ಅನ್ವಯಿಸಿದಾಗ ಅದೇ ಪ್ರಕ್ರಿಯೆಯನ್ನು ಅಷ್ಟಮಂಗಲ ದೇವ ಪ್ರಶ್ನ ಎಂದು ಕರೆಯಲಾಗುತ್ತದೆ. ಈ ಬಾರಿ ಉತ್ತರಗಳನ್ನು ಹುಡುಕುವ ಪ್ರಶ್ನೆಗಳು ವಿಭಿನ್ನ ಸ್ವರೂಪದ್ದಾಗಿರುತ್ತವೆ. ದೇವಾಲಯಗಳ ಆಧ್ಯಾತ್ಮಿಕ ವಾತಾವರಣವನ್ನು ಹೆಚ್ಚಿಸುವ ಚಟುವಟಿಕೆಗಳನ್ನು ನಿರ್ಧರಿಸಲು ಪೀಠಾಧಿಪತಿಯ ಮನಸ್ಸನ್ನು ತನಿಖೆ ಮಾಡುವುದು ಉದ್ದೇಶವಾಗಿದೆ.
ಉದಾಹರಣೆಗೆ ಪೂಜೆಗಳು ಮತ್ತು ಉತ್ಸವಗಳನ್ನು ಕಟ್ಟುನಿಟ್ಟಾಗಿ ಅಂಗೀಕರಿಸಿದ ನಿಯಮಗಳ ಪ್ರಕಾರ ನಡೆಸಲಾಗುತ್ತದೆಯೇ ಅಥವಾ ಅದರಲ್ಲಿ ಯಾವುದೇ ಲೋಪಗಳಿವೆ, ಯಾವ ಅಭಿವೃದ್ಧಿ ಚಟುವಟಿಕೆಗಳು ದೇವರಿಗೆ ಇಷ್ಟವಾಗುವ ಸಾಧ್ಯತೆ ಇದೆ ಮತ್ತು ಮುಂತಾದವುಗಳನ್ನು ತಿಳಿಯಲು ಅನ್ವೇಷಕರು ಮುಂದುವರಿಯುತ್ತಾರೆ. ಇಂದಿಗೂ ಅಷ್ಟಮಂಗಲ ಪ್ರಶ್ನೆ ಅಂದರೆ ಅದೊಂದು ನಿಗೂಢವೇ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಉಲ್ಲೇಖ. ಇವಿಷ್ಟು ಅಷ್ಟಮಂಗಲದ ಕುರಿತಾದ ಕೆಲವೊಂದಿಷ್ಟು ವಿಚಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.